ವಿರಾಮದ ನಂತರ ಮತ್ತೆ ಶಂಕರ್ ಅಶ್ವಥ್ ಸರ್ ಜೊತೆಗೆ ನನ್ನ ಮಾತುಕತೆಯನ್ನು ಮುಂದುವರಿಸ್ತೇನೆ. ಸರ್, ತಂದೆಯವರು ತಮ್ಮ ಜೀವಿತದ ಅವಧಿಯಲ್ಲಿ ಕೊನೆ ಗಳಿಗೆಯಲ್ಲಿ ಮೈಸೂರಿನಲ್ಲಿ ತಮ್ಮ ನಿವಾಸದಲ್ಲಿ ಸಾವನ್ನಪ್ಪುತ್ತಾರೆ. ಇಡೀ ಪ್ರೇಕ್ಷಕ ವಲಯ ಸಂತಾಪ ಸೂಚಿಸುತ್ತೆ. ನೇರ ಪ್ರಶ್ನೆ ಗುರುಗಳೇ, ಇಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ಅಶ್ವಥ್ರವರ ಕುಟುಂಬದ ನೋವಿಗೆ ಸ್ಪಂದಿಸಲಿಲ್ಲ ಅನ್ನುವಂಥ ಗಂಭೀರ ಆರೋಪ ಇದೆ. ನೀವೇನು ಹೇಳ್ತೀರಿ? ನಾವು ಒಪ್ಪಲ್ಲ. ಎಲ್ಲ ಸ್ಪಷ್ಟವಾಗೇ ಇದೆಯಲ್ಲ. ಕನ್ನಡ ಚಿತ್ರರಂಗ ಹೇಗೆ ಸ್ಪಂದಿಸ್ತು, ಏನು ಮಾಡ್ತು ಅನ್ನೋದು ಎಲ್ಲ ಕಾಣುತ್ತಲ್ಲ. ನಿಮ್ಗೆ ಏನು ಬೇಕು, ಇನ್ನೇನು ಬೇಕು ರೀ? ಈಗ ನಾವು ಒಂದು ವಿಷಯ ಹೇಳ್ತೀನಿ. ಈಗ ನಿಮ್ಮ ಮನಸ್ಸಲ್ಲಿ ಯಾರು ಒಂದು ಇಬ್ಬರು ಮೂರು ಜನ ಬರಲಿಲ್ಲ ಅಂದರೆ ಅದನ್ನು ದೊಡ್ಡದು ಮಾಡೋದಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಹೋಗೋಣ ಯಾರೂ ತಡೆಯೋಕ್ಕಾಗಲ್ಲ. ಬಂದು ಮರ್ಯಾದೆ, ಈಗ ಬೆಂಗಳೂರಿಂದ 150 ಕಿಲೋಮೀಟ್ರ್ ದೂರ, ಯಾರ್ಯಾರಿಗೆ ಆ ಪರಿಸ್ಥಿತಿ ನಾವು ಕೊಟ್ಟ ಟೈಮ್ ಒಳಗೆ ಬರಬೇಕು ಅಂತ ಅನ್ನಿಸ್ತು ಅಥವಾ ಆಯಿತು, ಅವ್ರುಗಳು ಬಂದರು. ಯಾರು ಬರಲಿಲ್ಲ ಅಂತ ಹುಡ್ಕೊಂಡು ನಾವೇನು ಕಾಯಲಿಲ್ವಲ್ಲ, ಅಥವಾ ನಾವೇನು ಹೇಳಲಿಲ್ವಲ್ಲ ಇವ್ರು ಬಂತವ್ರು ಬರಲಿಲ್ಲ ಇಂಥವ್ರು ಬರಲಿಲ್ಲ ಅಂತ. ಯಾರಾಗಲಿಲ್ಲ ಅವರು ಬರಲಿಲ್ಲ. ಚಿತ್ರರಂಗದಲ್ಲಿ ನಿಮಗೆ ಅಪ್ಪು ಬೇಕಾ, ರಾಘವೇಂದ್ರ ರಾಜ್ಕುಮಾರ್ ಬೇಕಾ, ದರ್ಶನ್ ಬೇಕಾ, ಇವರು ಜಯಮಾಲಾ, ಇವರು ವಾಣಿಜ್ಯ ಮಂಡಳಿಯವ್ರು ಬೇಕಾ, ದ್ವಾರಕೀಶ್ವರ್ ಎಲ್ಲ ಬಂದಿದ್ರಲ್ಲಪ್ಪ. ಅಂದರೆ ಅವರು ಸಮಕಾಲೀನರು. ಯಾರು ಅಶ್ವಥ್ ಅವ್ರ ಜೊತೆ ಕೆಲಸ ಮಾಡಿದರು ಅವ್ರಿಗೆ ಆಲ್ಮೋಸ್ಟ್ ಅಲ್ಲ ಯಾರೋ ಒಂದಿಬ್ಬರು ಬರದೇ ಇರ್ಬೋದು. ಅದನ್ನೇ ದೊಡ್ಡದು ಮಾಡಿ ಮಾಧ್ಯಮದಲ್ಲಿ ಇನ್ನೊಂದೇನೋ ಬೇರೆ ಥರ ಯಾಕೆ ನಾವು ಪ್ರಚೋದನೆ ಮಾಡಬೇಕು? ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಅದರಲ್ಲಿ ಕೆಲವರು ಒಂದಿಬ್ಬರು ಮೂರು ಜನ ಯಾರು ಬರೋಕ್ಕಾಗಲಿಲ್ಲೋ ಅಂತಾರಲ್ಲ, ಅವರೆಲ್ಲ ನನ್ನ ತಂದೆ ಬಗ್ಗೆ ನಾನು ಇಂಟರ್ವ್ಯೂ ಮಾಡಿದಾಗ ಅದಕ್ಕೆಲ್ಲ ಬಹಳ ಸ್ಪಂದಿಸಿದ್ರು. ಹಾಗಾಗಿ ನೀವು ಅಶ್ವಥ್ ಅವ್ರಿಗೆ ಗೌರವ ಸೂಚಿಸಲಿಲ್ಲ ಆ ಥರದ ನಾವು ಒಪ್ಪಲ್ಲ. ಅನಾರೋಗ್ಯ ಪೀಡಿತರಾಗಿದ್ದ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಮಸ್ಯೆ ಇತ್ತು ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಸಹಜವಾಗಿ ಒಂದು ಇದಿರುತ್ತೆ ಗುರುಗಳೇ. ಕಲಾವಿದರು ನೊಂದಾಗ ಕನ್ನಡ ಚಿತ್ರರಂಗ ನೆರವಿಗೆ ಬರಬೇಕು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ನಿಮ್ಗೆ ನೆರವಾಯ್ತಾ? ನಿಮ್ಮ ಸಪೋರ್ಟ್ ಬಂತಾ? ಈಗ ನಾನು ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ. ಇದೇನು ಈ ಫ್ಯಾಕ್ಟ್ರಿ ಯೂನಿಯನ್ನ, ಈ ಯೂನಿಯನ್ನವರೆಲ್ಲ ಗಲಾಟೆ ಮಾಡ್ತಾರಲ್ಲ, ಒಕ್ಕೂಟದವರೆಲ್ಲ ಗಲಾಟೆ ಮಾಡ್ತಾರಲ್ಲ, ಆ ಥರಲ್ಲ, ಅದು ನಾನು ಒಪ್ಪೋದೇ ಇಲ್ಲ. ಈಗ ಯಾರಿಗೆ ಮಾಡಿದ್ರೋ ಸಹಾಯ ಮಾಡಿದ್ರೋ ಬಿಟ್ಟರೋ ಅದನ್ನು ನಾನು ಗಣನೆಗೆ ತೊಗೊಳ್ಳಲ್ಲ. ಒಂದು ವಿಷಯ ಏನು ಅಂತಂದರೆ, ದುಡ್ಡು ಕೊಡೋಕ್ಕೆ ಬಂದಾಗ ಅಶ್ವಥ್ ಅವರೇ ಬೇಡ ಅಂತಿದ್ರು, ನನಗೆ ಸಾಕು ಅಂತಿದ್ರು. ನಿಮ್ಗೆ ಬಾಯಿ ಬಿಟ್ಟೇ ಹೇಳ್ತೀನಿ, 10,000 ಕೊಡೋಕ್ಕೆ ಬಂದರೆ ಅವರೇನೋ 5,000 ಅಂತ ಲೆಕ್ಕ ಹಾಕೊಂಡಿದ್ರು. ನೀವು 10,000 ಕೊಟ್ಟರೆ 5,000 ವಾಪಸ್ ಕೊಡ್ತಿದ್ರು. ಅಂಥವ್ರಿಗೆ ಯಾರ್ರೀ ಹಣ ಕೊಡೋಕ್ಕೆ ಬರ್ತಾರೆ, ಸಹಾಯ ಮಾಡೋಕ್ಕೆ ಬರ್ತಾರೆ? ರಾಜ್ಕುಮಾರ್ ಅವರು ಬಂದಿದ್ರು ಮನೆಗೆ. ಆ ವಿಷಯ ಮಾತಾಡೋಕ್ಕಾಗದೆ ಸುಮಾರು 2 ಗಂಟೆ ಕಾಲ ಕೂತಿದ್ದು ಹೇಗಪ್ಪ ಅಂತ. ಯಾಕೆಂದರೆ ಅಶ್ವಥ್ ಅವ್ರ ಬಗ್ಗೆ ರಾಜ್ಕುಮಾರ್ ಬಿಟ್ಟಿದ್ದು ಯಾರೂ ಅಷ್ಟು ಅರ್ಥ ಮಾಡ್ಕೊಂಡಿರಲಿಲ್ಲ. ನನಗೆ ನನ್ನ ಇಂಟರ್ವ್ಯೂಲಿ ನನ್ನ ದಾಖಲೆ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಏನೋ ಪೊಳ್ಳೆ ಹೇಳ್ತಿಲ್ಲ. ಶಿವಣ್ಣ ಅವರು ಹೇಳಿದ್ರಂತೆ, ಅಪ್ಪಾಜಿ ಅಶ್ವಥ್ ಅಂಕಲ್ಲು ಭಾಳ ಪ್ರಾಬ್ಲಮಲ್ಲಿದ್ದಾರೆ, ಎಲ್ಲ ಇದು ಮಾಡ್ತಾಯಿದ್ದಾರೆ, ನಾನು ಹೋಗಿ ಏನಾರ ಸಹಾಯ ಮಾಡಿಬಿಟ್ಟು ಬರ್ತೀನಿ ಅಂದ. ಬೇಡ ಕಂದ, ಬೇಡ, ಬಹಳ ಸೂಕ್ಷ್ಮ ಜೀವಿ, ನಾವೇನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಅವರ ಅನಾರೋಗ್ಯ ಇನ್ನೂ ಜಾಸ್ತಿಯಾಗಿ ಇನ್ನೇನಾರು ಹೆಚ್ಚು ಕಮ್ಮಿ ಆಗ್ಬೋದಪ್ಪ, ಅವ್ರನ್ನ ನೋಯಿಸಬಾರ್ದು. ಯಾಕೆಂದರೆ ಹಿಂದೆ ಅವ್ರ ಚಿತ್ರಗಳೆಲ್ಲ ಇದ್ದು ಅವ್ರು ಹಣ ಕೊಡೋಕೆ ಬಂದರೆ ಇವರು ವಾಪಸ್ ಕೊಟ್ಟಿದ್ದಾರೆ. ಅಂಥವ್ರಿಗೆ ಸಹಾಯ ಮಾಡಲಿಲ್ಲ ಅಂತ ನೀವು ಆರೋಪ ಯಾಕೆ ಮಾಡ್ತೀರಾ? ಅಂದರೆ ಒಂದು. ಆಮೇಲೆ ರಾಜ್ಕುಮಾರ್ ಕಡೆಯಿಂದ ನಮಗೆ ಸಹಾಯ ಆಗಿದ್ದು, ವಿಷ್ಣುವರ್ಧನ್ ಕಡೆಯಿಂದ ಆಗಿದ್ದು ಎಲ್ಲ ಚಿತ್ರರಂಗ, ಅದು ಯಾರೂ ಹೇಳಲಿಲ್ಲ, ಯಾರಿಗೂ ಗೊತ್ತಿಲ್ಲ, ಮಾಧ್ಯಮದವ್ರು ಯಾರೂ ಕವರ್ ಮಾಡಿಲ್ಲ. ಯಾಕೆಂದರೆ ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ಚಿತ್ರರಂಗ ಅಷ್ಟೂ ಜನ ಎಲ್ಲರೂ ಸ್ಪಂದಿಸಿದ್ದಾರೆ, ಅಶ್ವಥ್ ಅವ್ರಿಗೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ಕೊನೆಗೆ ಅಶ್ವಥ್ ಅವರೇ ಹೇಳಿದ್ದಾರೆ, ನನಗೆ ವಾಂತಿ ಬರುತ್ತೆ, ದಯವಿಟ್ಟು ಇನ್ನು ಸಹಾಯ ಮಾಡಬೇಡಿ ಅಂತ. ಅಂದರೆ ಕೋಟ್ಯಾಧೀಶ್ವರನೇನು ಆಗಲಿಲ್ಲ ಅಶ್ವಥ್ ಅವರು, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡಿದ್ರು ಸಾಕು ಅಂತ. ಇದನ್ನೇ ಇಟ್ಕೊಂಡು ಒಬ್ಬರು ಪತ್ರನೂ ಬರೆದಿದ್ರು. ವಿಪರ್ಯಾಸ ಅಂದರೆ ನೀವು ಕೇಳ್ತೀರಾ, ಅಶ್ವಥ್ ಅವ್ರ ಬಗ್ಗೆ ಏನೋ ನೊಂದ್ಕೊಂಡು ಈ ಥರ ಸಹಾಯ ಮಾಡಲಿಲ್ಲ, ಈ ಥರ ಅನುಕಂಪ ತೋರಿಸ್ಬೇಕಾಗಿತ್ತು ಅಂತ ನೀವು ಹೇಳ್ತೀರಾ. ಒಬ್ಬ ಕಲಾವಿದ ಬರೀತಾನೆ, ರಂಗಭೂಮಿ ಕಲಾವಿದ, ನನ್ನ ಹತ್ರ ಇದೆ ಅವನ ಕಾರ್ಡು. ಏನು ಬರೀತಾನೆ ಗೊತ್ತಾ? ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ ಈ ಥರ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಿದ್ರ, ನನ್ನ ಅನಾರೋಗ್ಯ, ನನ್ನಲ್ಲಿ ಹಣ ಇಲ್ಲ, ಇದೇ ಥರದ ನಿಮ್ಮ ಈ ವೃತ್ತಿ ನಿಮ್ಮ ಇದ್ರದ್ದು ವ್ಯಕ್ತಿತ್ವಕ್ಕೆ ಎಷ್ಟು ಧಕ್ಕೆ ಬರುತ್ತೆ, ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೆ ಏನು ಪರಿಣಾಮ ಉಂಟು ಮಾಡುತ್ತೆ ಅಂತ ಗೊತ್ತಿಲ್ಲ. ನಿಮ್ಮಂಥವ್ರು ನಮ್ಮಂಥ ಸಾವಿರಾರು ಜನ ಕಲಾವಿದರಿಗೆ ಸಹಾಯ ಮಾಡ್ಬೋದು ಅಂತ ಹೀಗೆಲ್ಲ ಬರೀತಾನೆ ಲೆಟ್ರು. ಅದು ಅಕಸ್ಮಾತ್ ಏನಾರು ಅಶ್ವಥ್ ಅವ್ರ ಕೈಗೆ ಸಿಕ್ಕಿದ್ರೆ 6-7 ವರ್ಷ ಮುಂಚೆನೇ ಸತ್ತೋಗಿರೋರು ಅಶ್ವಥ್ ಅವರು.
ವೀಕ್ಷಕರೇ, ಶಂಕರ್ ಅಶ್ವಥ್ ಮಾತ್ರ ಸ್ವಲ್ಪ ಸಿಟ್ಟಿದ್ರು ಕೂಡ ಒಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನ ಮಾಡಿದರು, ಕನ್ಕ್ಲೂಷನ್ ಕೊಟ್ಟರು. ಬಹುಶಃ ನನಗೂ ಕೂಡ ಅದು ಗೊತ್ತಿರಲಿಲ್ಲ, ಯಾಕಂತಂದರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಮೀಡಿಯಾಗಳೇ ಆ ಥರ ಪ್ರಾಜೆಕ್ಟ್ ಆಗಿತ್ತು. ಆ ರೀತಿ ಅದನ್ನು ಭಾಳ ಪ್ರಾಮಾಣಿಕವಾಗಿ ಕ್ಲಿಯರ್ ಮಾಡಿದ್ದಾರೆ. ಭಾಳ ಖುಷಿ ಅನಿಸುತ್ತೆ ನನಗೆ ಆ ವಿಚಾರದಲ್ಲಿ. ಗುರುಗಳೇ, ಈ ಸಿಟ್ಟಿನ ನಡುವೆ ಒಂದು ಇನ್ನೂ ಕ್ವಶನ್ ಕೇಳಬೇಕನ್ಸುತ್ತೆ ನಿಮಗೆ. ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರು ಗುರುಗಳೇ ಅತಂತ್ರರಾಗಿದ್ದಾರೆ. ನಾನು ಇಲ್ಲಿ ಬರೋ ಎಲ್ಲ ಕಲಾವಿದರನ್ನು ಕೇಳ್ತಿರ್ತೀನಿ. 100ಕ್ಕೆ ಅಪರೂಪಕ್ಕೆ ಕೆಲವೊಂದಷ್ಟು ಜನ ಚೆನ್ನಾಗಿದ್ದಾರೆ, ಅಷ್ಟು ಬಿಟ್ಟರೆ ತುಂಬ ಜನ ಕಲಾವಿದರು, ಅದರ ಸಪೋರ್ಟಿಂಗ್ ಕ್ಯಾರೆಕ್ಟರು ಕಲಾವಿದರು ತುಂಬ ಕಷ್ಟದಲ್ಲಿದ್ದಾರೆ. ವಿಶೇಷವಾಗಿ ಕಳನಟರ ಬದುಕು ತುಂಬ ಅಯೋಮಯವಾಗಿದೆ. ಯಾಕಂತಂದರೆ ಕಳನಟರು ಅಂತಂದರೆ ಫೈಟಿಂಗು, ಒಡ್ಸ್ಕೊಳ್ಳೋದು, ಏಟ್ ಮಾಡ್ಕೊಳ್ಳೋದು, ಮನಿ ಕಳೋದು. ಯಾವುದೋ ಸಾಯಿ ಕುಮಾರ್ ಒಂದು ಪೊಲೀಸ್ ಸ್ಟೋರಿ ಅಂತ ವಿಚಾರ ಮಾಡ್ತಾರೆ, ಒಬ್ಬ ಫೈಟರ್ ಸತ್ತೇ ಹೋಗ್ತಾನೆ. ಇತ್ತೀಚೆಗೆ ಯಾವುದೋ ಒಂದು ದುನಿಯಾ ವಿಜಯ್ ಪಿಕ್ಚರಲ್ಲಿ ವಿಮಾನದ ಮೇಲಿಂದ ಜಂಪ್ ಮಾಡೋಕೆ ಹೋಗಿ ಇಬ್ಬರು ಸತ್ತು ಹೋಗ್ತಾರೆ ನಮ್ಮ ಪ್ರತಿಭಾನ್ವಿತ ನಟರು. ಈ ಥರದ ಆಕ್ಸಿಡೆಂಟ್ಗಳು ನಡೀತಾನೆ ಇರ್ತದೆ ಗುರುಗಳೇ. ಆ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ಸ್ಪಂದಿಸ್ತಿಲ್ಲ ಅನ್ನುವಂಥ ನೇರ ಆರೋಪ ಇದೆಯಲ್ಲ. ಈಗ ನೋಡಿ, ನನ್ನ ಜವಾಬ್ದಾರಿ, ನನ್ನ ಜೀವ, ನನ್ನ ಆರೋಗ್ಯ, ನನ್ನ ಭದ್ರತೆ ನಾನು ಕಾಪಾಡ್ಕೋಬೇಕು ಅನ್ನೋದು ಮೊದಲು ಗೊತ್ತಿರಬೇಕು. ನಾವು ಯಾವ ಒತ್ತಡಕ್ಕೂ ಮಣಿಬಾರ್ದು. ಆಗಿರ್ಬೋದು, ಅದು ಆಕಸ್ಮಿಕ ಆಗಿರ್ಬೋದು, ಯಾರೂ ಸಾಯಿಲಿ ಸತ್ತೋಗ್ಲಿ ಅಂತ ಯಾರೂ ಮಾಡಲ್ಲ ರೀ. ಸುಮ್ಮನೆ ಯಾಕೆ ಆರೋಪ ಮಾಡಬೇಕು ಯಾರ ಮೇಲಾಗಲಿ. ಎಲ್ರಿಗೂ ಒಂದು ಮಾತ್ರ ನಿಜ, ಏನಾಗುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ ಏನೋ ಮಾಡೋಕ್ಕೋದ್ರೆ ಏನೋ ಮಾಡಿದ್ರೆ ಹೀಗಾಗುತ್ತೆ ಹಾಗಾಗುತ್ತೆ ಚೆನ್ನಾಗಿ ಬರುತ್ತೆ ಅಂತ ಏನೋ ಅಂದ್ಕೊಂಡು ಮಾಡ್ತಾರಲ್ಲ. ಈ ಆಕ್ಸಿಡೆಂಟ್ ಅಂತ, ಅಪಘಾತ ಅಂತ ನಾವು ಹೇಗೆ ಹೇಳ್ತೀವಿ, ಹಾಗೆ ಇದು ಅವರು ಆಲೋಚನೆಗೆ ಮೀರಿದ್ದಾಗಿರುತ್ತೆ. ಅದನ್ನು ಇವರು ಪೂರ್ವಾಪರವಾಗಿ ಅದನ್ನು ಸ್ಟಡಿ ಮಾಡಿದ್ರೆ ಆಫ್ಕೋರ್ಸ್ ಈಗ ನೀವು ಹಾಲಿವುಡ್ದು ನೀವು ಕಂಪೇರ್ ಮಾಡಿಬಿಟ್ಟು ನೀವು ಕೇಳಿದ್ರೆ ಆ ಥರದ್ದು ಸೆಕ್ಯೂರಿಟಿ ತೊಗೊಂಡು ಮಾಡೋವಂಥದ್ದು ಅದೆಲ್ಲ ಇರುತ್ತೆ. ನಮ್ಮ ಇದಕ್ಕೆ ಈಗೇನು ಅಂದರೆ ನಮ್ಮ ಜನ ನೋಡೋರು ಹಾಲಿವುಡ್ ಸ್ಟೈಲ್ ಬರಲಿಲ್ಲ ಅಂತ ಕಂಪೇರ್ ಮಾಡ್ತಾರೆ. ಆದರೆ ದುಡ್ಡು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆ ಥರ ಹರಿಯಲ್ಲಪ್ಪ. ಅವ್ರಿಗೂ ಅಷ್ಟೇ ಬಂಡವಾಳ ಹಾಕುವ ಕೆಪಾಸಿಟಿ ಇದ್ದರೆ ಎಲ್ಲ ಮಾಡ್ಕೋಬೋದು. ಬೇಕು ಅಂತ ಯಾರೂ ಮಾಡಿರಲ್ಲ, ಇದು ಆಕಸ್ಮಿಕವಾಗಿ ಆಗಿರುತ್ತೆ. ಹೂವು ಹಣ್ಣು ಅನ್ನುವಂಥದ್ದು ನಿಮ್ಮ ಪ್ರಥಮ ಚಿತ್ರ. ಅದೊಂದು ಕಾದಂಬರಿ ಆಧಾರಿತ ಚಿತ್ರ. ಖ್ಯಾತ ಚಿತ್ರ ನಿರ್ದೇಶಕರಾದಂಥ ರಾಜೇಂದ್ರ ಸಿಂಗ್ ಬಾಬರ್ ಅವರು ನಿರ್ದೇಶನ ಮಾಡಿದಂಥ ಚಿತ್ರ. ಅದರಲ್ಲಿ ನೀವು ಮತ್ತು ಲಕ್ಷ್ಮೀ ಅಮ್ಮನವರ ಒಂದು 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 ಅಲ್ಲಿ ಬಾಂಧವ್ಯದ ಒಂದು ಡೈಲಾಗ್ ಬರುವಂಥದ್ದು. ಅದರಲ್ಲಿ ಡೈಲಾಗ್ ಕಡಿಮೆ, ಪರ್ಫಾರ್ಮೆನ್ಸ್ಗೆ ಹೆಚ್ಚಿರುವಂತಹ ಚಿತ್ರ. ನಿಮ್ಮ ಬದುಕಿಗೆ ಹೂವು ಹಣ್ಣು ಚಿತ್ರ ಎಷ್ಟು ಪ್ರೇರಣೆ ಆಯಿತು, ಸ್ಫೂರ್ತಿ ಆಯಿತು? ಮೊದಲನೇದಾಗಿ ಹೊಡೆದಾಕಿ ನನ್ನ ಮೊದಲನೇ ಚಿತ್ರ ಅದಲ್ಲ, ಬಾಲ್ಯ ನಟನಾಗಿ 66ನೇ ಇಸ್ವಿಲೇ ಮಾಡಿದ್ದೆ. ಬಹುಶಃ ಅದು ಯಾವ ಪಿಕ್ಚರು ಅಂತಂದರೆ ನಿಮಗೆ ಥಿಯೇಟ್ರಲ್ಲಿ ಈಗ ಕಾಣಲ್ಲ. ಬಟ್ ಆ ಹಾಡು, ಆ ಪಿಕ್ಚರನ್ನು ಒಂದು ಹಾಡಿದೆ, ತುಂಬ ಒಳ್ಳೆಯ ಹಾಡು. ಅದನ್ನು ಹೇಳ್ದ ಅಂತೀರ. ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜೋ ಜೋ ಹಾಡುವೆ ಅಂತ PB ಶ್ರೀನಿವಾಸ್ ಅವರು ಹಾಡಿರೋ ಹಾಡು. ನನ್ನ ತಂದೆನೇ ಆ ಚಿತ್ರದಲ್ಲಿ ಹಾಡ್ತಾರೆ. ಆ ಚಿತ್ರದಲ್ಲಿ ನಾನು ಬಾಲನಟನಾಗಿ ಮಾಡಿದ್ದೀನಿ. ಅದು ಅನುರಾಧ. ಅದು 1966ನೇ ಇಸ್ವಿಲಿ. ತದನಂತರ ನಮ್ಮ ಮಕ್ಕಳು ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಆದರೆ ವೃತ್ತಿ ಜೀವನಕ್ಕೆ ನಾನು ಮೊದಲನೇದಾಗಿ ಆರಿಸ್ಕೊಂಡಂತಹ ಚಿತ್ರ ಅಂದರೆ ನನ್ನ ಪ್ರೊಫೆಷನಲ್ ಆಗಿ ಹೂವು ಹಣ್ಣು. ಅದನ್ನು ನಾವು ಒಪ್ಕೋತೀನಿ. ಯಾಕಂದರೆ ನನ್ನ ಬದುಕಿಗೋಸ್ಕರ ನಾ ಬಂದವನು, ಪ್ರಚಾರಕ್ಕೋಸ್ಕರ ಶೋಕಿಗೋಸ್ಕರ ಬಂದವನಲ್ಲ. ಒಂದು ವಿಭಿನ್ನ. ಅವತ್ತು ಅದೇ ಹೇಳಿದೆ, ಇವತ್ತು ಇದೇ ಹೇಳ್ತೀನಿ. ನಾನು ನೇರವಾಗಿ ಸತ್ಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹರಿಶ್ಚಂದ್ರ ಅಂತ ಹೇಳಲ್ಲ, ಆದಷ್ಟು ನನಗೆ ಭಯ ಇಲ್ಲ. ಅದು ಪೂರ್ತಿ ನಿರ್ದೇಶಕರ ಒಂದು ಪಾತ್ರವಾಗಿತ್ತು. ನಂದು ಕಾಂಟ್ರಿಬ್ಯೂಷನ್ ನನ್ನಿಂದಾಗೆ ನಾನು ಕೊಟ್ಟಿದ್ದು ಇನ್ನೇನು ಇಲ್ಲ. ನನ್ನ ಈ ಮುಖಚರ್ಯೆ ಇದು ಹಾಗೆ ಅದೇ ಒಂದು ದೊಡ್ಡ ಕಾಮೆಂಟು ಆಯಿತು. ನನಗೆ ಅವಾರ್ಡ್ ಬರಬೇಕಾಗಿತ್ತು ಅನ್ನೋ ಲೆವೆಲ್ಗೆ ಒಂದು ಪತ್ರಿಕೆಯಲ್ಲೂ ಬಂತು. ಆದರೆ ಅಲ್ಲಿ ಅವಾರ್ಡ್ ಕಮಿಟಿಲಿ ಈ ಥರದ್ದು ಮಾತುಕತೆಗಳಾಗಿ ಅವ್ರು ನೋಡೋಕ್ಕೆ ಹಾಕಿ ಕಾಣಿಸ್ತಾರೆ, ಅವ್ರು ಏನೂ ಅಭಿನಯಿಸಿಲ್ಲ ಅಂತ ನಿಜವಾದ ಒಂದು ಕಾಮೆಂಟ್ ಮಾಡಿದ್ರಂತೆ. ಅದನ್ನು ನಾವು ಒಪ್ಕೋತೀನಿ. ಯಾಕೆಂದರೆ ನಾನು ನೋಡೋಕ್ಕೆ ಆಗಿದ್ದೆ, ನಾನು ನಿಜವಾಗ್ಲೂ ಅಭಿನಯಿಸಿಲ್ಲ ಅಂತ. ಶಂಕರ್ ಅಶ್ವಥ್ರವರನ್ನು ಕನ್ನಡ ಚಿತ್ರರಂಗ ವಿಲನ್ಗೆ ಸೀಮಿತ ಮಾಡಿಬಿಡ್ತು. ಇದು ನೀವು ಒಪ್ತಿರಲ್ವೋ ಗೊತ್ತಿಲ್ಲ, ಆದರೆ ಅಭಿಮಾನಿಗಳು ಹೇಳುವ ಮಾತು. ನಿಜವಾದಂಥ ಸೃಜನಾತ್ಮಕವಾದಂಥ ಅಭಿನಯದ ಕಲೆ ಗೊತ್ತಿದ್ದರು, ಯಾವ ಪಾತ್ರಗಳಿಗೆ ಬೇಕಾದರೂ ಅವರನ್ನು ಒಗ್ಗಿಸುವಂತಹ ಸಾಧ್ಯತೆಗಳಿದ್ದರೂ ಕೂಡ ಗಾಂಧಿನಗರ ಅಶ್ವಥ್ರವರನ್ನ ನಟರ ಪಾತ್ರಗಳಿಗೆ ಸೀಮಿತ ಮಾಡ್ತು ಅನ್ನುವಂಥ ಆರೋಪ. ಪಾಪ ಗಾಂಧಿನಗರಕ್ಕೆ ಯಾಕ್ರೆ ಸುಮ್ಮನೆ ಎಲ್ಲರೂ ಬೈತೀರಾ? ಅಯ್ಯೋ, ಈಗ ಒಂದು ವಿಷಯ ಹೇಳ್ತೀನಿ. ಈಗ ನೀವು ವಾಯ್ಸ್ ಅಂತ ಏನು ಹೇಳಿದ್ರಿ, ಆಗಿನ ಕಾಲದಲ್ಲಿ ನಾನು ಹೇಳ್ತಿರೋದು ಒಂದು 25-30 ವರ್ಷದ ಕೆಳಗೆ ಬೇಸ್ ವಾಯ್ಸ್ ಇದ್ದಂತಹ ನಟರುಗಳು ಬಹಳ ಕಡಿಮೆ.
ಬಾಕಿ ಥರ ಅಭಿನಯ ಇರ್ಬೋದು ಅಥವಾ ಒಳ್ಳೆ ಅಭಿನಯ ಮಾಡೋವಂಥ ಕೆಪಾಸಿಟಿ ಅವ್ರಿಗಿತ್ತೇನೋ ಅದು ಬೇರೆ ಬಿಟ್ಟೆ. ಬಟ್ ಬೇಸ್ ವಾಯ್ಸ್ ಈಗ ಆ ಒಂದು ಗಡಸತ್ವ ಆ ಧ್ವನಿಲಿ ಇರ್ತಕ್ಕಂಥದ್ದು ಬಹಳ ಕಡಿಮೆ ಜನಕ್ಕಿತ್ತು. ಬಹುಶಃ ನನ್ನ ವಯಸ್ಸು, ನನ್ನ ಗಡಸತ್ವದ ಧ್ವನಿ, ನಾನು ಮಾತಾಡುವಂತಹ ಒಂದು ವಿಭಿನ್ನವಾದ ಒಂದು ಶೈಲಿ, ಇವೆಲ್ಲವೂ ಸೇರಿ ಏನೋ ಒಗ್ಗುಟ್ಟು ಎಲ್ಲ ನನ್ನ ನೆಗೆಟಿವ್ ಕ್ಯಾರೆಕ್ಟ್ರೇ ಮಾಡಿಸಿ ಸುಮಾರು ಒಂದು 75 ಚಿತ್ರದ ತನಕ ನನ್ನ ಖಳನಾಯಕನಾಗಿ ಮಾಡಿ ಎಲ್ಲ ನಾಯಕ ನಟರಿಂದನೂ ಅಂದರೆ ನಿಜವಾಗಲ್ಲ ಹೊಡೆತ ತಿನ್ನೋ ಹಾಗೆ ಮಾಡಿದ್ರು. ಗುರುಗಳೇ, ಒಂದು ಗಂಭೀರವಾದ ಪ್ರಶ್ನೆ ನನಗೆ. ಒಬ್ಬ ಖಳನಟನಿಗೆ ಇರಬೇಕಾದಂಥ ಸಿದ್ಧತೆ, ಯಾಕಂತಂದರೆ ಒಬ್ಬ ನಾಯಕ ನಟನಾಗಿ ಮಿಂಚಬಹುದು, ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಒಬ್ಬ ಖಳನಟನಾಗಿ ನವರಸಗಳ ಉಲ್ಲಾಪನೆ ಮಾಡೋದು ಇದೆಲ್ಲ ತುಂಬ ಕಷ್ಟ. ಆದರೆ ಶಂಕರ್ ಅಶ್ವಥ್ ಅವರ ಪಾತ್ರವನ್ನು ನೋಡಿದರೆ ಆ ಕಣ್ಣಲ್ಲೇ ಒಂದು ವೈಬ್ರೇಷನ್ ಇರುತ್ತೆ, ಕೆಂಡ ಕಾರ್ತಿರ್ತದೆ. ಒಬ್ಬ ಖಳನಟನಿಗೆ ಇರಬೇಕಾದಂಥ ಸಿದ್ಧತೆ ಏನು? ಇದನ್ನು ನಾನು ಖಳನಟನಿಗೆ ಅಂತ ನಾನು ಕೇಳಲಿಲ್ಲ, ಅದನ್ನು ಹಿಡ್ಕೊಂಡು ಹೋಗಲಿಲ್ಲ ಆ ಜಾಡು. ಇದನ್ನು ದೊಡ್ಡ ದೊಡ್ಡ ನಟರನ್ನೆಲ್ಲ ಕೇಳಿದ್ದೀನಿ ನಾನು. ಯಾಕೆಂದರೆ ನಾನು ಬ್ಯಾಕ್ಗ್ರೌಂಡ್ ಇದ್ದಿದ್ದು ಮೆಡಿಕಲ್ ಫೀಲ್ಡು. ಮೆಡಿಕಲ್ ಬಿಟ್ಟು ನಾನು ಯಾವುದು ಡ್ರಾಮಾ ಗೇಮ ಎಲ್ಲ ಮಾಡಿ ಡ್ರಾಮಾದಿಂದ ಬಂದವನಲ್ಲ. ಎಲ್ಲ ನಟರು ಡ್ರಾಮಾಯಿಂದನೇ ಬರಬೇಕಾಗಿಲ್ಲ. ಆ್ಯಕ್ಟಿಂಗ್ ಅನ್ನೋದನ್ನು ಕಲ್ತ್ಕೊಂಡಿದ್ರೆ, ಅಂದರೆ ಅವರೊಳಗೆ ಯಾರೂ ಕಲಿಸೋಕ್ಕೂ ಆಗಲ್ಲ, ಹೊರಗಡೆಯಿಂದ ತುಂಬುವಂಥದ್ದಲ್ಲ. ಈ BSc BA ಎಲ್ಲ ಮಾಡಿಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಹಾಗಲ್ಲ. ಪ್ರತಿಯೊಂದು ಕ್ಷಣವೂ ಅವನು ಅನುಭವಿಸಿ ಯಾವ ಥರ ಮಾಡಿದ್ರೆ ಹೇಗೆ ಕಾಣುತ್ತೆ, ಏನಾಗುತ್ತೆ ಅನ್ನೋದು ಒಂದು ವಿಭಿನ್ನತೆ, ಒಂದು ವೈವಿಧ್ಯಮಯವಾದದ್ದು. ಭಾಷೆ ಆಗಿರ್ಬೋದು ಅಥವಾ ಆಂಗಿಕ ಅಭಿನಯ ಆಗಿರ್ಬೋದು, ಯಾವುದನ್ನು ಕಲಿತಾ ಹೆಚ್ಚು ಅವನು ಕ್ರೋಢೀಕರಿಸ್ಕೊಂಡು ಅದು ಹೇಗೆ ನಾವು ನಿಘಂಟೊಳಗೆ ಶಬ್ದಕೋಶಗಳನ್ನ ಹೆಚ್ಚಿಗೆ ಮಾಡ್ಕೋತೀವಿ, ಹಾಗೆ ನಮ್ಮ ಒಂದು ಎಕ್ಸ್ಪ್ರೆಷನ್ ಭಾವನೆಗಳನ್ನ ಯಾವ್ಯಾವ ವಿಭಿನ್ನ ರೀತಿಯಲ್ಲಿ ತೋರಿಸ್ಬೋದು ಅಂತ ಅದು ಸೇರಿಸ್ಕೊಳ್ತಾ ಹೋಗ್ತಾನೋ ಆವಾಗ ಒಬ್ಬ ಪೂರ್ಣ ಕಲಾವಿದನಾಗೋಕ್ಕೆ ಅಥವಾ ಪರ್ಫೆಕ್ಟ್ ಕಲಾವಿದನಾಗೋಕ್ಕೆ ಸಹಾಯ ಆಗುತ್ತೆ. ಹಾಗೆ ಈ ಪ್ರಶ್ನೆನ ನಾನು ಮೊದಲು ಕೇಳಿದ್ದು ಲಕ್ಷ್ಮಿಯವ್ರನ್ನ. ಹೂವು ಹಣ್ಣು ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದಾಗಲೇ ಕೇಳಿದೆ, ಮೇಡಮ್ ನಾನು ಒಳ್ಳೆ ಆ್ಯಕ್ಟ್ರ್ ಆಗಬೇಕಾದ್ರೆ ಏನು ಮಾಡಬೇಕು ಅಂದರು. ಅಂದರು ಒಳ್ಳೆ ಆ್ಯಕ್ಟ್ರ್ ಆಗಬೇಕಾದ್ರೆ ಏನು ಮಾಡಬೇಕು? ಏನು ಜಂಗ ಕಾಮಾನ್, ಏನು ನನ್ನ ಈ ಥರ ಪ್ರಶ್ನೆ ಕೇಳ್ತೀರ, ಮನೇಲೇ ಯೂನಿವರ್ಸಿಟಿ ಇಟ್ಕೊಂಡಿದ್ದೀರಾ ನೀವು ಅಂದರು. ನನಗೆ ಅರ್ಥ ಆಯಿತು, ನಿಮ್ಮ ತಂದೆನೇ ಕೇಳೋ ಬದಲು ನನ್ನ ಯಾಕ್ರಿ ಕೇಳ್ತೀರಾ, ಅವರು ದೊಡ್ಡ ಕಲಾವಿದರು ಅಂತ. ಅದು ಬೇರೆ ಪ್ರಶ್ನೆ ಮೇಡಮ್, ನಿಮ್ಮ ದೃಷ್ಟಿಲಿ ಏನು? ಅವರೊಂದು ಭಾಳ ಒಳ್ಳೆಯ ಅನುಭವ ಹೇಳಿದ್ರು. ರೀಡ್ ಬುಕ್ಸ್ ಅದನ್ನು, ಏನ ಪುಸ್ತಕ ಓದಿಪ್ಪ ಅಂದರು. ಯಾವ ಪುಸ್ತಕ? ನಾನು ಅಷ್ಟು ನನಗೆ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಹುಶಃ ನಾನು ಹೇಳ್ದಲ್ಲ, ನಿರ್ದೇಶಕರ ಪಾತ್ರ, ಅವರು ನಡೆಸಿದ ರೀತಿ, ನನ್ನ ಅಭಿನಯ ಅದು ಮೆಚ್ಚೋ ಹಾಗೆ ಮಾಡಿದ್ರು ಅಂತ. ಇದರಲ್ಲೇ ನಿಮಗೆ ಸ್ಪಷ್ಟತೆ ಗೊತ್ತಾಗತ್ತೆ. ಪುಸ್ತಕ ಓದೋಕ್ಕೂ ಅಭಿನಯಕ್ಕೂ ಏನು ಸಂಬಂಧ ಅನ್ನೋದೊಂದು ಇದು. ಆಮೇಲೆ ಕಾದಂಬರಿಗಳು ಓದಿ ಅಂದಾಗ ಓದ್ತಾ ಹೋದಾಗ ನನಗೆ ಅವಾಗ ಅನುಭವ ಆಯಿತು. ಈಗ ನೀವು ಯಾರೇ ಆಗಲಿ ಒಂದು ಪುಸ್ತಕ ಓದ್ತಿದ್ರೆ ಆ ಕಾದಂಬರಿ ಬೇರೆ ಇದಲ್ಲ, ಕಾದಂಬರಿ ಓದ್ತಿದ್ದಾಗ ಆ ಚಿತ್ರೀಕರಣ ನಿಮ್ಮ ಮನಸ್ಸು ಮುಂದೆ ಬರುತ್ತೆ. ಆವಾಗ ಹೇಗೆ ಕಾಣಿಸ್ತಾನೆ, ಹೇಳ್ದ ಇವನು ಹಿಂಗಂದ ಹಂಗಂದ ಅಂತ ಅನ್ನೋದು ಅವ್ರು ಹೇಗೆ ವಿವರಣೆ ಕೊಡ್ತಾರೆ ಅದನ್ನು ಅನುಭವಿಸ್ತಾ ಹೋಗ್ತೀವಿ. ನಮಗೆ ಗೊತ್ತಿಲ್ಲದಾಗೆ ನಾವು ಮನಸ್ಸು ಒಳಗೆ ಅಭಿನಯಿಸೋದಕ್ಕೆ ರೆಡಿಯಾಗಿರುತ್ತೆ. ಸೊ ಒಂದು ಕಲ್ಪನೆ ಮಾಡ್ಕೊಳ್ಳೋಕ್ಕೆ, ಒಂದು ಚಿತ್ರೀಕರಣ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಅದೊಂದು ನಮ್ಮ ತಂದೆನ ಕೇಳಿದೆ, ಅಪ್ಪ ನಾನು ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡೋದಕ್ಕೆ ಏನು ಮಾಡೋದು? ಅದು ಸುಮಾರು ವರ್ಷಗಳಾಗಿತ್ತು. ನಾನು ಚಿತ್ರರಂಗಕ್ಕೆ ಬಂದಾಗ ಹೀಗೆ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡೋದು. ವೆರಿ ಸಿಂಪಲ್ ಕಣ, ಜನಗಳು ಸುತ್ತಮುತ್ತಲು ಇರ್ತಾರಲ್ಲ, ಎಲ್ಲರನ್ನೂ ಗಮನಿಸ್ತಾ ಇರೋ, ಗಮನಿಸಿ ಏನು ಮಾಡೋದು? ಆ ವಿಭಿನ್ನವಾಗಿ ಏನೋ ಒಂದು ಮಾತಾಡ್ತಾರೆ, ನಡ್ಕೋತಾರೆ. ಈಗ ನೋಡಿ, ಇವರು ನಿನ್ನ ಆ್ಯಂಕರ್ ಮಾಡೋರು ಯಾವ ಥರ ಕೂತ್ಕೊಂಡು ಆ ಕ್ಯಾಮ್ರಾ ನೋಡಿಕೊಂಡು ಹೇಗೆ ಪ್ರಶ್ನೆಗಳು ಕೇಳ್ತಿದ್ರೆ ಮಾಡ್ತಿದ್ದಾರೆ, ಈ ಪಾತ್ರ ಮಾಡಿದಾಗ ಹೇಗಿರುತ್ತೆ? ಒಬ್ಬ ಕ್ಯಾಮ್ರಾಮನ್ನು ಆ ಕ್ಯಾಮ್ರಾ ಇಟ್ಕೊಂಡು ಹೆಂಗೆ ನೋಡ್ತಿರ್ತಾನೆ, ಆ ಲೈಟು ಅಲ್ಲಿ ಶಾಡೋ ಬಂತ ಇದು ಹೇಗೆ ನೋಡ್ತಿರ್ತಾನೆ. ಇಲ್ಲ ಒಬ್ಬ ಡೈರೆಕ್ಟ್ರು ಪಕ್ಕದಲ್ಲಿ ಕೂತ್ಕೊಂಡಿದ್ದರು, ಆ ಎಕ್ಸ್ಪ್ರೆಷನ್ ಬಂತ, ಇದು ಹೀಗೆ ಬಂತ, ಹೀಗೆ ಅವನೇನು ಮಾಡ್ತಿದ್ದ. ಇವೆಲ್ಲ ಒಂದು ವಿಭಿನ್ನವಾದ ಶೈಲಿಯ ಆಂಗಿಕ ಅಭಿನಯ ಅಥವಾ ಅವರ ಮನಸ್ಥಿತಿ, ಅವರ ಭಾವನೆಗಳನ್ನ ಸೂಚಿಸ್ತಾ ಹೋಗುತ್ತೆ. ಇದನ್ನು ಮಾಡ್ಕೊಳ್ತಾ ಹೋದರೆ ನಮ್ಮ ಅಭಿನಯ ಈಸಿ ಆಗುತ್ತೆ, ನ್ಯಾಚುರಲ್ ಆಗಿರುತ್ತೆ. ಒಂದು ಎಲ್ರಿಗೂ ಗೊತ್ತಿರೋ ಹಾಗೆ ಸಂಭಾಷಣೆ ನಮ್ಮದಾಗಬೇಕು, ಸ್ವಂತಿಕೆ ಆಗಬೇಕು. ಯಾರೋ ಬರೆದಿರೋ ಒಂದು ಮಾತುಗಳು, ನಾವು ಪಾತ್ರದಲ್ಲಿ ಆಡ್ತಕ್ಕಂತಹ ಸಂಭಾಷಣೆ
ಅದು ನಮ್ಮ ಸ್ವಂತಕ್ಕೆ ಮಾಡ್ಕೋಬೇಕು. ನಮ್ಮ ಸ್ವಂತಕ್ಕೆ ಅಂದರೆ ಅವರೇನೋ ಬರೆದಿರ್ತಾರೆ, ನಾವೇನೋ ಹೇಳೋದಲ್ಲ, ಅದನ್ನೇ ನಮ್ಮ ಶೈಲಿಲಿ ಹೇಳೋದಕ್ಕೆ ಪ್ರಯತ್ನ ಪಡಬೇಕು. ನೀವು ಎಷ್ಟೋ ಜನ ಧಾರಾವಾಹಿಲೇ ಇರ್ಬೋದು, ಚಿತ್ರದಲ್ಲಿರ್ಬೋದು, ನೋಡಿದಾಗ ಏನು ಒಪ್ಪಿಸ್ತಾರಪ್ಪ ಇವರು, ಕತ್ತರಿಸಿ ಡೈಲಾಗ್ ಹೇಳ್ತಾರೆ. ಇದೆಲ್ಲ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕೆಂದರೆ 4 ಕನ್ನಡ ಅಕ್ಷರ ಬಂದರೆ ನಾವು ಸಂಭಾಷಣೆ ಹೇಳ್ತೀವಿ ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗಿ ನಾನು ಯಾರನ್ನೂ ಇವ್ರು ಸರಿ ಅವ್ರು ತಪ್ಪು ಅಂತ ಹೇಳ್ತಿಲ್ಲ, ಆ ಥರ ಆಗೋಗಿದೆ ಈಗ. ಅದು ಏನೇನೋ ಕೆಲವು ಪದಗಳೆಲ್ಲ ವಿಚಿತ್ರವಾದ ಪದಗಳೆಲ್ಲ ಉಪಯೋಗಿಸ್ತಾರೆ. ಸೊ ಸಂಭಾಷಣೆ ನಮ್ಮದು ಮಾಡಿಕೊಂಡು ಈ ಜನಗಳ ಒಂದು ಆಗಿಂಗ ಅಭಿನಯ ನಾವು ಮಾಡಿಕೊಂಡಾಗ ಈಸಿ ಆಗುತ್ತೆ ಅಂತ ಇವೆಲ್ಲವೂ ನಾನು ಹಿರಿಯರಿಂದ ಕಲಿತೆ. ಕನ್ನಡ ಚಿತ್ರರಂಗದಲ್ಲಿ 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದೀರಿ ಅಂತ ನಾನು ಮೊದಲೇ ಹೇಳಿದೆ. ಭಾಳ ಮುಖ್ಯ. ಅದರಲ್ಲಿ ಎಲ್ಲ ದೊಡ್ಡ ಸ್ಟಾರ್ಗಳು, ರವಿಚಂದ್ರನ್, ವಿಷ್ಣುವರ್ಧನ್, ಈಗಿನ ತಲೆಮಾರು ಎಲ್ಲ ನಟರ ಜೊತೆ ನೀವು ಅಭಿನಯ ಮಾಡಿದ್ದೀರಿ ಗುರುಗಳೇ. ಅದರ ಜೊತೆಗೆ ಧಾರಾವಾಹಿಗಳು. ಪ್ರಶ್ನೆ ಅಂತಂದರೆ ನಂದು ನೇರವಾಗಿ ಬೆಳ್ಳಿತೆರೆ ಮತ್ತು ಕಿರುತೆರೆಗೆ ನೀವು ಕಂಡುಕೊಂಡಿರುವಂಥ ವ್ಯತ್ಯಾಸ ಏನು ಗುರುಗಳೇ? ಅಷ್ಟೇ ಅಲ್ಲ, 4 ಇದೆ. ನೀವು 2 ಹೇಳಿದ್ರೆ ನಾನು 4 ಹೇಳ್ತೀನಿ. ಅದರಲ್ಲಿ ಒಂದ್ರದ್ದು ಅನುಭವ ಭಾಳ ಕಡಿಮೆ. ನಾಟಕ, ಮೊದಲು ನಾಟಕ, ತದನಂತರ ಧಾರಾವಾಹಿ, ತದನಂತರ ಸಿನಿಮಾ, ಅದಾದಮೇಲೆ ಆ್ಯಡ್. ಇತ್ತೀಚಿನ ದಿನಗಳಲ್ಲಿ ನೀವು IPLದು ಒಂದು ಕ್ರಿಕೆಟ್ ಮ್ಯಾಚ್ದು ಆ್ಯಡ್ ನೋಡಿದರೆ ಅದರಲ್ಲಿ ನಂದೊಂದು ಬಂದಿದೆ, ಪಾಲಿಕ್ಯಾಬ್ದು. ಇವಿಷ್ಟುದು ನನ್ನ ಅನುಭವ ಹೇಳ್ತೀನಿ. ನಾನು ಎಷ್ಟು ಸರಿ ತಪ್ಪು ಅಂತ ಹೇಳ್ತಿಲ್ಲ, ನಾನು ಕಂಡುಕೊಂಡಿದ್ದು ಹೇಳ್ತೀನಿ. ನಿಮಗೆ ನಾಟಕದಲ್ಲಿ ಆಂಗಿಕ ಅಭಿನಯಕ್ಕಿಂತನೂ ಹೆಚ್ಚಾಗಿ ಸಂಭಾಷಣೆ ಮೇಲೆ ಒತ್ತು ಕೊಟ್ಟು ನೀವು ಅಭಿನಯಿಸುವಂಥದ್ದಾಗಿರುತ್ತೆ. ಯಾಕೆಂದರೆ ಪ್ರೇಕ್ಷಕ ಹತ್ತಿರದಲ್ಲಿರೋನೇ ಒಂದು 30 ಅಡಿ ದೂರದಲ್ಲಿರ್ತಾರೆ. ನೀವು ಮುಖದಲ್ಲಿ ಚರ್ಯೆ ಅದು ಯಾವ ಲೆವೆಲಿಗೆ ಕೊಡಬೇಕು ಅಥವಾ ಭಾವನೆ ಹೇಗೆ ತೋರಿಸ್ಬೇಕು ಅನ್ನೋದು ಅದರ ಕಡೆ ಗಮನ ಕೊಡದೇ ಹೋದ್ರೂ ನಡೆಯುತ್ತೆ ಅನ್ನೋದು ಭಾಸವಾಗಿಬಿಟ್ಟು ಯಾರೂ ಮಾಡೋಕ್ಕೆ ಹೋಗಲ್ಲ ಪ್ರಯತ್ನ. ಎಲ್ಲೋ ಕೆಲವರು ಮಾಡ್ತಾರೆ, ಅವರು ಉತ್ತಮ ಕಲಾವಿದರಾಗ್ತಾರೆ, ಅದು ಬೇರೆ ಪ್ರಶ್ನೆ. ಯಾರೂ ಮಾಡೋದಿಲ್ಲ ಅಂತ ಹೇಳಲ್ಲ. ಒಂದು ಸಲ ನಾಟಕ ಶುರು ಆಗಿಬಿಟ್ರೆ ಕೊನೆ ತನಕ ಅವನೇ ಓಡಿಸ್ಕೊಂಡು ಹೋಗ್ತಿರ್ತಾನೆ. ಆಗ ಸ್ಲೋನೋ ಫಾಸ್ಟೋ ಪರ್ಫೆಕ್ಟು ಅದೇನೋ ಮಾಡ್ಕೊಂಡು ಹೋಗ್ತಿರ್ತಾನೆ. ನೆಕ್ಸ್ಟು ಸೀರಿಯಲಲ್ಲಿ ಜಾಸ್ತಿ ಡೈಲಾಗ್ ಇರುತ್ತೆ, ಜಾಸ್ತಿ ಕೆಲಸ ಇರುತ್ತೆ, ಇದೆಲ್ಲ ಆಗುತ್ತೆ. ಆದರೆ ಟೆಕ್ನಿಕಲಾಗೆ ಇನ್ವಾಲ್ವ್ ಆಗಿರುತ್ತೆ. ನಿಮ್ಗೆ ಒಂದು ಕ್ಲೋಸಪ್ ಇಟ್ಟಾಗ ಅದ್ರ ಭಾವನೆ ತೋರಿಸ್ಬೇಕು. ಈಗ ಏನೋ ಯೋಚನೆ ಮಾಡ್ತಾಯಿದ್ದೀವಿ, ಯಾರೋ ಬಂದು ಡಿಸ್ಟರ್ಬ್ ಮಾಡಿದ್ರು, ಅದೊಂದು ತುಣುಕು ಥರ ಮಾಡ್ತೀನಿ. ಹೀಗಿದ್ದೀನಿ ಸರ್, ಸರ್ ಏನಪ್ಪ ಅಂತ ಅನ್ನೋದು ಒಂದು, ಅಂದರೆ ಏನೋ ಒಂದು ಆಲೋಚನೆ ಮಾಡ್ತಿದ್ದೆ, ಒಂದು ಹೆವಿ ಭಾಳ ತಲೆ ಬಿಸಿಯಾಗಿದೆ ಆ ಥರ ಅನ್ನೋದು. ಇದನ್ನು ಮುಖ ಕಾಣುತ್ತೆ ಅಂತ ನಾವು ಇದನ್ನು ಅನುಭವಿಸ್ಕೊಂಡು ಮಾಡೋವಂಥದ್ದು. ನೆಕ್ಸ್ಟು ಈ ಮಾಡೋದನ್ನು ಭಾಳ ಕಡಿಮೆ ಸಮಯದಲ್ಲಿ ಹೇಳುವಂಥದ್ದು, ಅದು ಸಿನಿಮಾ ಆಗುತ್ತೆ. ಈಗ ನಾನು ಅಕಸ್ಮಾತ್ ಧಾರಾವಾಹಿಲಿ ಮಾಡಿದ್ರೆ ಏನು ಮಾಡ್ತೀನಿ, ಸಾರ್ ಅಂದರೆ 3 ಸಲ ಕೂಗಿಸ್ತಾರೆ ಅವರು, ಸಾರ್ ಸಾರ್ 3ನೇ ಸಲ ಈಗ ನೋಡ್ತೀನಿ, ಅವನ ಮಕ್ಕ ನೋಡ್ತಾನೆ, ಆಮೇಲೆ ಏನಪ್ಪ ಅಂತೀನಿ. ಅಲ್ಲಿ ಅವ್ನ ಮಕ್ಕ ನೋಡ್ತಿದ್ರು ನಾನು ಮಕ್ಕ ನೋಡ್ತಾ ಇರ್ತೀನಿ, ಆಮೇಲೆ ಏನಪ್ಪ ಅಂತೀನಿ. ಸಿನಿಮಾದಲ್ಲಿ ಹಾಗೆ ಮಾಡೋಕ್ಕೆ ಬಿಡಲ್ಲ. ಈಗ ಹೀಗಿರ್ತೀವಿ, ಸರ್ ಏನಪ್ಪ ಇಷ್ಟಕ್ಕೆ ಮುಗಿದೋಗುತ್ತೆ. ಅಂದರೆ ಅದರಲ್ಲಿ 30 ಸೆಕೆಂಡ್ಗೆ ಹೇಳೋದು ಇಲ್ಲಿ 3 ಸೆಕೆಂಡ್ಗೆ ಹೇಳಬೇಕಾಗುತ್ತೆ. ಆದರೆ ಇದಕ್ಕಿಂತ ಕಷ್ಟವಾದದ್ದು ಆ್ಯಡ್ ಫಿಲಮ್. ಹೀಗಿರ್ತೀವಿ, ಏನಪ್ಪ ಅಂದ್ರೆ ಆ ಥರ ಸ್ಪೀಡಲ್ಲಿ ಹೇಳಬೇಕು, ಆದರೆ ಅದು ನಾಟಕೀಯವಾಗೂ ಇರಬಾರ್ದು. ಹೀಗೆ ಒಂದು ವಿಚಿತ್ರವಾದ ಅನುಭವ. ಒಂದಕ್ಕೊಂದು ಕಂಪೇರ್ ಮಾಡೋಕ್ಕಾಗಲ್ಲ. ನಾವು ಮಾಡ್ತಿದ್ದೀವಿ ಅಂತ ಹೇಳ್ಕೊತೀವಿ. ಆಫ್ಕೋರ್ಸ್ ನಾವು ನಿರ್ದೇಶಕರನ್ನ ಒಪ್ಸೋದು, ಜನಗಳು ಒಪ್ಸೋದು, ಜನಾರ್ದನ ಒಪ್ಸೋದು ತುಂಬ ಕಷ್ಟ. ಇತ್ತೀಚೆಗೆ ಗುರುಗಳೇ ಧಾರಾವಾಹಿಗಳ ಬಗ್ಗೆ ಒಂದು ಗಂಭೀರವಾದಂತಹ ಕಂಪ್ಲೇಂಟ್ ಇದೆ. ಏನು ಅಂತಂದರೆ, ಧಾರಾವಾಹಿಗಳು ಸಮಾಜವನ್ನು, ಬದುಕನ್ನು ಕಟ್ಟುವ ಬದಲು ಸಂಬಂಧಗಳನ್ನ ಹಾಳು ಮಾಡ್ತಿದ್ದಾವೆ ಅಂತ. ಧಾರಾವಾಹಿಗಳು ನೋಡ್ತಿದ್ರೆ ಒಬ್ಬ ಹೀರೋಗೆ 2 ಹೆಂಡ್ತಿದ್ರು, ಹೆಣ್ಣು ನಾಯಕಿಗೆ ಅವಳೇ ವಿಲ್ಲನ್ನು. ಝೂಮಲ್ಲಿ ತೋರಿಸ್ತಾರೆ ಅಂದರೆ ಗುರುಗಳೇ ತಲೆ ಕೆಟ್ಟೋಗ್ತಾ ಇದೆ ಇವತ್ತು. ಅಂಥ ಪರಿಸ್ಥಿತಿ ಬಂದಿದೆ ನಮ್ಮ ಧಾರಾವಾಹಿಗಳಿಗೆ. ಪ್ರಾಮಾಣಿಕವಾಗಿ ಒಬ್ಬ ಹಿರಿಯ ನಟರಾಗಿ ಈ ಧಾರಾವಾಹಿಗಳ ಸಂಸ್ಕೃತಿಯಿಂದ ಸಮಾಜಕ್ಕೆ ಏನಾದರೂ ಒಳ್ಳೇದಾಗ್ತಿದೆಯಾ? ಯಾಕ್ರಿ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರ? ಹಾಂ, ಏನೋ ಒಂದು 4 ದಿವಸ ಕೆಲಸ ಸಿಗುತ್ತೆ, ನಾವೇನೋ ಮಾಡ್ಕೊಂಡು ಹೋಗ್ತೀವಿ, ಯಾಕ್ರಿ ಹೊಟ್ಟೆ ಮೇಲೆ ಹೊಡಿತೀರಾ ಅನ್ನೋ ಮಾತು ಬರುತ್ತೆ. ಈಗ ಎಲ್ಲರೂ ಪಾಪಿ ಪೇಟ್ಕ ಸವಾಲೆ ಅಂತಾರಲ್ಲ, ಅದಕ್ಕೋಸ್ಕರ ಏನೋ ಬದುಕೋಕ್ಕೋಸ್ಕರ ಏನೋ ಒಂದು ಮಾಡ್ಕೊಂಡು ಹೋಗಿ ಸರ್. ನಾನು ಸುಮಾರು ಕಡೆ ನಾನು ಆ್ಯಕ್ಟ್ ಮಾಡ್ಬೇಕಾರೆಲ್ಲ ಭಾಳ ಪ್ರಶ್ನೆ ಮಾಡ್ತೀನಿ. ನಾನು ಆ್ಯಕ್ಚುಲಾಗಿ ಹಿಂದೆ ವಿಲನ್ ಆಗಿದ್ದೆ ಚಿತ್ರರಂಗದಲ್ಲಿ ಕೆಲವು ಪಾತ್ರಗಳಿಗೆ. ಇಲ್ಲಿ ಧಾರಾವಾಹಿ ಮಾಡ್ಬೇಕಾದ್ರೆ ಸುಮಾರು ಜಾಗದಲ್ಲಿ ನಾನು ವಿಲನ್ ಆಗ್ಬಿಡ್ತೀನಿ. ತಲೆ ಬೀಸಿ ಕಂಡ್ರೆ ಅವರು ಶಂಕರ ಅಶ್ವತ್ ಹಾಕೊಂಡ್ರೆ
ಎಲ್ಲ ಮೇಲೆ ಕೆಳಗೆ ಎಲ್ಲ ಕೇಳ್ತಿರ್ತಾರೆ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಮಾಡಲ್ಲ ಅನ್ನೋ ಒಂದು ವ್ಯತ್ಯಾಸದ ಒಂದು ಮಾತು ಹಿಂದೆ ನಡೀತಿದೆ. ಅದು ನಂಗೆ ಗೊತ್ತು. ಆದರೆ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಿದಾಗಲೇ ತಾನೇ ನಮ್ಮನ್ನು ಇದು ಮಾಡೋದು. ಆದ್ದರಿಂದ ಈಗ ನಾನು ಹೇಳ್ತೀನಿ, ಮಕ್ಕಳ ಕೈಲಿ ನೀವು ಮೊಬೈಲ್ ಕೊಡಬೇಡಿ ಅಂತ ನಾವು ಹೇಳ್ತೀವಿ. ಇಂಟರ್ನೆಟ್ ತೋರಿಸ್ಬೇಡಿ, ಸೈಬರ್ಗೆ ಕಳಿಸ್ಬೇಡಿ, ವಿಡಿಯೋ ಗೇಮ್ ಆಡಿಸ್ಬೇಡಿ ಅಂತೆಲ್ಲ ನಾವು ಹೇಳ್ತೀವಿ. ಇದು ಎಲ್ಲ ತಂದೆ ತಾಯಿಗೂ ಗೊತ್ತು. ಆದರೂ ಈಗ ಮಕ್ಕಳ ಕೈಲಿ ಫೋನ್ ಇರುತ್ತೆ, ಅವು ಮಾತಾಡೋಕ್ಕೆ ಬಲ್ಲ ಲಾ ಅಂತಿರುತ್ತವೆ, ಓದಲ್ಲ, ಹಾಳಾಗುತ್ತವೆ, ಮಾಡಬಾರ್ದು ಮಾಡುತ್ತವೆ. ಈಗ ಹೇಳಿ ಯಾರು ಕಾರಣ? ಧಾರಾವಾಹಿ ಒಂದೇ ಆಗಲ್ಲ, ವ್ಯವಸ್ಥೆನೇ ಅವ್ಯವಸ್ಥೆ ಆಗಿದೆ. ನೀವು ಬರೀ ಸೀರಿಯಲ್ಸ್ ಕೇಳೋಕ್ಕಾಗಲ್ಲ, ನೀವು ಇಲ್ಲಿ ಬಿಟ್ಟರೆ ಇನ್ನೊಂದು ಕಡೆ ಕಾಣುತ್ತೆ. ಖಂಡಿತ. ಕೊನೆಯದಾಗಿ ಗುರುಗಳೇ, ಕೊನೆ 4 ಕ್ವಶನ್ಗಳು ಹೆಂಗೆ ಅಂದರೆ ನೇರ ಪ್ರಶ್ನೆ ನೇರ ಉತ್ತರ, ಒಂದೊಂದೇ ಉತ್ತರ. ಅದು ತುಂಬ ನಿಮ್ಮ ಬದುಕಿಗೆ ಪೂರ್ವ ಇಲ್ಲ. ಒಂದೊಂದೇ ಕ್ವಶನ್. ಶಂಕರ್ ಅಶ್ವತ್ಥರು ಅವಕಾಶಕ್ಕಾಗಿ ಸೈಕಲ್ ಹೊಡೆದಿರೋ ಸಂದರ್ಭ ಇದೆಯಾ? ಸೈಕಲ್ ಅಂತಂದ್ರೆ ಏನು, ಅವಕಾಶಕ್ಕೋಸ್ಕರ ಕೈ ಕಟ್ಕೊಂಡು ಬೇಡ್ಕೊಂಡ ಚಾನ್ಸ್ ಇಲ್ಲ. ನೆಕ್ಸ್ಟ್, ಪ್ರಶಸ್ತಿಗಳ ಬಗ್ಗೆ ಶಂಕರ್ ಅಶ್ವತ್ಥರವರ ನಿಲುವು ಮತ್ತು ಅನಿಸಿಕೆ ಏನು? ಕಪಾಳ ಕೊಡದೇ ಹೋದರೆ ಸಾಕು. ಜನಗಳು ಸಾರ್ ಏನು ಆ್ಯಕ್ಟ್ ಮಾಡ್ತೀರಾ ಸಾರ್ ಅಂತ ಅಂದೇ ಹೋದರೆ ಅದೇ ನನಗೆ ಅವಾರ್ಡು. ಕನ್ನಡ ಚಿತ್ರರಂಗದಲ್ಲಿ ಶಂಕರ್ ಅಶ್ವತ್ಥರವರು ಕಲ್ತಿರುವಂಥ ಗಂಭೀರವಾದಂಥ ಪಾಠ ಏನು? ಆದಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ನಡ್ಕೋಬೇಕು ಅಂತ ನಮ್ಮ ಅಪ್ಪ ಹೇಳಿದ್ದ ಅದೇ ಪಾಠ. ಇಡೀ ನಿಮ್ಮ ವೃತ್ತಿ ಬದುಕಿನಲ್ಲಿ ಸಂತೃಪ್ತಿ ಇದೆಯಾ? ಒಂದು ಸಾಮಾನ್ಯ ಮನುಷ್ಯರಿಗೆ, ಅಂದರೆ ನಾನು ಶ್ರೀಮಂತರಿಗೂ ನಾನು ಹೇಳ್ತಿರೋದು, ಸಿಗದೇ ಇರೋಂತಹ ಒಂದು ಸೌಲಭ್ಯಗಳು ನಮಗೆ ಸಿಕ್ಕುತ್ತೆ. ಯಾರೋ ಕ್ಯೂನಲ್ಲಿ ನಿಂತಿರ್ತೀವಿ, ಸಾರ್ ಯಾಕೆ ಸಾರ್ ನಿಂತಿದ್ರೆ ಬಂದು ಕೂತ್ಕೊಳ್ಳಿ ಅಂತಾರೆ. ಅದೊಂದು ವಿಚಿತ್ರವಾದ ಒಂದು ಶ್ರೀಮಂತಿಕೆ ನಮಗಿದೆ. ಅದರಿಂದ ಸಂತುಷ್ಟನಾಗಿದ್ದೀನಿ. ಶಂಕರ್ ಅಶ್ವತ್ಥರವರ ಸಾರ್ ಟೆಂಪರ್ ಅಂತಾರೆ, ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ ಅಂತಾರೆ, ಇದರಿಂದ ಆಗಿರುವಂಥ ಅನಾಹುತ? ರೀ ಹೀಗೆ ಮಾಡಿದ್ರೆ ಚೆನ್ನಾಗಿರಲ್ಲಪ್ಪ, ಇದು ಮಾಡಿದ್ರೆ ತಪ್ಪು ಕಣ್ರಿ ಅಂತ ಹೇಳಿರ್ತೀವಿ, ಅದನ್ನೇ ಮಾಡಿದ್ರೆ. ಕನ್ನಡ ಚಿತ್ರರಂಗದಲ್ಲಿ ಶಂಕರ್ ಅಶ್ವತ್ಥರವರಿಗೆ ಒಬ್ಬ ಕಳನಟನನ್ನು ನನಗೆ ಮಾದರಿ ಅಂತಂದರೆ ಯಾರನ್ನ ನೆನಪು ಮಾಡ್ಕೋತೀರಿ ಈ ಸಂದರ್ಭಕ್ಕೆ? ಬಾಲಕೃಷ್ಣ ಅವರು, ಆಮೇಲೆ ಡಿಕ್ಕಿ ಮಾಧವ್. ಬಹುಶಃ ನೀವುಗಳು ಹೆಚ್ಚಿಗೆ ನೋಡಿರಲ್ಲ. ಖಂಡಿತ. ಕೊನೆಯದಾಗಿ ಇವ್ರುಗಳೇ, ನಿಮ್ಮ ಕುಟುಂಬದ ಬಗ್ಗೆ ನನಗೆ ಕೇಳಬೇಕು ಅನಿಸುತ್ತೆ. ಮೇಡಮ್ರವರು, ಸುಧಾ ಮೇಡಮ್ರವರು, ಮಗ ಸ್ಕಂದ ಅವರು, ಮಗ ಕೂಡ ಬೆಳೆದು ನಿಂತಿದ್ದಾರೆ. ಮುಖ್ಯವಾಗಿ ಶಾರದಮ್ಮನವರು, ಅಮ್ಮನವ್ರ ಮಾತುಗಳನ್ನು ನಾನು ವಿಶೇಷವಾಗಿ ಗಮನಿಸಿದ ಗುರುಗಳೇ ಮೊನ್ನೆ ಬೇಕು ಅಂತಾನೆ. ಅಮ್ಮ ಹೇಳ್ತಾಯಿದ್ರು ಒಂದು ಮಾತು, ನೀವು ಕೂಡ ಭಾವುಕರಾಗ್ಬೋದು. ಅಶ್ವತ್ಥರವ್ರು ಹೋದ್ಮೇಲೆ ನಾನು ಏಕಾಂಗಿಯಾಗಿ ಒಂಟಿ ಆಗಿಬಿಟ್ಟೆ ಅನ್ನುವಂಥ ಮಾತನ್ನು ಶಾರದಮ್ಮ ಹೇಳಿದ್ದನ್ನು ನಾನು ಕೇಳಿದೆ. ಮನಸ್ಸಿಗೆ ನೋವಾಗುವಂಥ ಸಂದರ್ಭ. ಆ ಥರದ ನೋವುಗಳ ನಡುವೆ ಇವತ್ತಿಗೂ ಕೂಡ ಅವ್ರನ್ನ ಅತ್ಯಂತ ಸುಖಕರವಾದಂಥ ಜೀವನದಲ್ಲಿ ಸಾಕ್ತಾ ಇದ್ದೀರಾ. ಮಗ ಸ್ಕಂದ ಇದ್ದಾರೆ, ಸುಧಾ ಇದ್ದಾರೆ. ಒಟ್ಟಾರೆ ಕುಟುಂಬದ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಮೊದಲೇ ಮಾತಲ್ಲಿ ಹೇಳೋದಾಗಿದ್ರೆ 67 ವರ್ಷ ಸಂಸಾರ ನಡೆಸಿದಂತಹ ಒಬ್ಬ ಸಂಗಾತಿ ಏಕಾಏಕಿ ಬಿಟ್ಟು ಹೋದಾಗ ನಮ್ಮ ಮುಂದಿನ ಗತಿ ಏನು, ವಯಸ್ಸಾದ ಕಾಲದಲ್ಲಿ ಅನ್ನೋ ಪ್ರಶ್ನೆ, ಸಮಸ್ಯೆ ಎಲ್ರಿಗೂ ಕಾಡೋಗೆ ನನ್ನ ತಾಯಿಗೂ ಕಾಡ್ತಿದೆ. ಎರಡನೇದು, ನಾನೇನು ಮಾಡ್ತಿಲ್ಲ, ನನ್ನ ಪಾತ್ರ ಏನು ಅಂದರೆ ದಂಡ ಊರ್ಕಂಡು ಕೂತಿರ್ತಾರಲ್ಲ ಆ ಥರ ಕೂತಿರ್ತೀನಿ. ಹೆಚ್ಚಿಗೆ ನನ್ನ ಹೆಂಡತಿನೇ ಎಲ್ಲ ಗಮನಿಸ್ಕೋತಾ ಇರೋದು. ನನ್ನ ತಾಯಿನ ಬಹಳ ನಿಷ್ಠೆಯಿಂದ ಇವತ್ತಿನ ಸಮಾಜಕ್ಕೆ ವಿರುದ್ಧವಾಗಿ, ಅಂದರೆ ಇವತ್ತಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಏನು ಕೇಳ್ತಾರೆ, ತಂದೆ ತಾಯಿ ಜೊತೆಲಿದ್ರೆ ಮದುವೆ ಆಗಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ವಿರುದ್ಧವಾಗಿ ನನ್ನ ಹೆಂಡತಿ ನನ್ನ ತಾಯಿದು ಅದನ್ನು ತೊಳೆದಿದ್ದಾಳೆ. ಇವತ್ತಿಗೂ ಅವಳೇ ತಿಂಡಿ ಊಟ ಎಲ್ಲ ಕೊಡ್ತಾಳೆ. ನನ್ನ ತಾಯಿ ಏನೇ ಅಂದರೂ ಆಯಿತು ಬಿಡಿಮ್ಮ ಅಂತಾಳೆ. ಅಂದರೆ ಸಾನೇ ಇದೆ ಅಂತಲ್ಲ, ಅವಳು ಹೊಂದ್ಕೊಳ್ಳಲ್ಲ ಅಂತಲ್ಲ, ಕಣ್ಣಲ್ಲಿ ಇರಾಕಲ್ಲ ಅಂತಲ್ಲ, ತಿರ್ಗಿಸಿ ಮಾತಾಡಲ್ಲ ಅಂತಲ್ಲ, ಆದರೂ ಹೊಂದ್ಕೊಂಡಿದ್ದೀವಿ. 34 ವರ್ಷದ ಜೀವನ ನಡೆಸ್ತಾ ಇದ್ದೀವಿ ಸಂಸಾರದ. ನನ್ನ ಮಗ ಒಂದೆರಡು ಚಿತ್ರದಲ್ಲಿ ಮಾಡ್ದ, ಒಂದಷ್ಟು ಹೆಸರು ಏನೋ ಬಂತು, ಆಮೇಲೆ ಏನು ಅವಕಾಶ ಸಿಕ್ಕಲಿಲ್ಲ. ಯಾರನ್ನೂ ಅದನ್ನು ದೂಷಿಸುವಂಥದ್ದಲ್ಲ, ಇವನು ಪ್ರಯತ್ನ ಪಡಲಿಲ್ಲ, ಅದಕ್ಕೆ ನಿಷ್ಠೆಯಿಂದ ಇರಲಿಲ್ಲ. ಹೇಳಿದ ಮಾತು ಕೇಳಿದ್ರೆ ಯಾರಿಗೂ ಏನೂ ಸಿಕ್ಕಲ್ಲ. ಅಕಸ್ಮಾತ್ ಯಾವನೊಬ್ಬ ಝೊಯ್ ಅಂತ 100 ಕಿಲೋಮೀಟ್ರಲ್ಲಿ ಮೈಸೂರು ಬ್ಯಾಂಗ್ಳೂರು ರೂಟಲ್ಲಿ ಆಕ್ಸಿಡೆಂಟ್ ಇಲ್ಲದೆ ಹೋದ ಅಂತ ಇವತ್ತು ಹೋಗಿರ್ತಾನೆ, ನಾಳೆನೂ ಹೋಗ್ತಾನೆ ಅನ್ನೋದು ಗ್ಯಾರಂಟಿ ಇಲ್ಲ. ಪ್ರಿಯ ವೀಕ್ಷಕರೇ, ಸರ್ ಮಾತುಗಳನ್ನ ಕೇಳಿದ್ರಿ. ಮಂಡ್ಯಕ್ಕೂ ಶಂಕರ್ ಅಶ್ವತ್ಥರವ್ರಿಗೂ ಒಡನಾಟ ಇದೆ, ಒಂದು ಅವಿನಾಭಾವ ಸಂಬಂಧ ಇದೆ. ಮಂಡ್ಯ ಸತ್ಯ ಅನ್ನುವಂಥ ಕಲಾವಿದರು ಅಶ್ವತ್ಥರವರ ಮೊಮ್ಮಗ ಮಂಡ್ಯದಲ್ಲಿ ನೆಲೆಸಿರುವಂಥದ್ದು.
ಆ ಒಡನಾಟದಿಂದ ಈಗಲೂ ಕೂಡ ಶಂಕರ್ ಅವರು ಮಂಡ್ಯಕ್ಕೆ ಬಂದರೆ ಮಂಡ್ಯ ಸತ್ತಿರ ಮನೆಗೆ ಬರ್ತಾರೆ. ಇವತ್ತಿಗೂ ಕೂಡ ಮಂಡ್ಯದ ಮಗನಾಗಿ ಅವ್ರು ಕಾಣ್ತಾರೆ. ಹಾಗಾಗಿ ಮಂಡ್ಯಕ್ಕೂ ಅವರಿಗೂ ಒಡನಾಟ ಇದೆ. ಅದು ಭಾಳ ಮುಖ್ಯವಾಗಿ ಅವರು ಪ್ರೀತಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರು ಬಹುಶಃ ಇವತ್ತು ನಮ್ಮ ಜೊತೆ ಮುಖಾಮುಖಿಯಾಗಿರೋದು ಒಂದು ಕಾರಣ ಅನ್ನುವಂಥದ್ದು. ಇವ್ರುಗಳೇ ಸುಮಾರು 1-1.5 ಗಂಟೆಗೆ ಮಾತಾಡಿದ್ದೀವಿ. ಎಲ್ಲೋ ಒಂದು ಕಡೆ ನಿಮ್ಮ ಮಾತು ಸ್ವಲ್ಪ ಜಾಸ್ತಿ ಅನಿಸಿದ್ರು ಎಲ್ಲೂ ಕೂಡ ನನಗೆ ಬೋರ್ ಅನ್ನಿಸ್ಲಿಲ್ಲ. ಬಹುಶಃ ಇಷ್ಟು ಓಪನ್ ಆಗಿ ಬಹುಶಃ ನೀವು ಬೇರೆ ವಾಹಿನಿಗೆ ಇಂಟ್ರೂ ಕೊಟ್ಟಿದ್ರು ನನಗಂತೂ ಗೊತ್ತಿಲ್ಲ. ಎಕ್ಸ್ಕ್ಲೂಸಿವ್ ಆಗಿದ್ದು. ಆಮೇಲೆ ಯಾವುದೇ ಮಾತನ್ನು ಮುಚ್ಚುಮರೆ ಮಾಡುವಂಥ ಬಂಡಾಯದ ಮನಸ್ಥಿತಿಯನ್ನು ನಾನು ಕರಿತೀನಿ ಶಂಕರ್ ಅಶ್ವಥ್ ಅವ್ರನ್ನ. ಯಾವುದೂ ಕೇರ್ ಮಾಡಲ್ಲ. ಅದು ಗಾಂಧಿನಗರದವ್ರಿಂದ ಸಮಸ್ಯೆ ಆಗುತ್ತೋ ಇನ್ನೊಬ್ಬರಿಂದ ಸಮಸ್ಯೆ ಆಗುತ್ತೋ ಡೋಂಟ್ ಕೇರ್ ಅನ್ನೋ ಭಾವನೆ. ಬಹುಶಃ ಅದು ಕೂಡ ಅವ್ರಿಗೆ ಕನ್ನಡ ಜಗದಲ್ಲಿ ನಷ್ಟ ಆಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಮುಕ್ತವಾಗಿ ಬದುಕಿದ್ರೆ ಮನುಷ್ಯ ಯಾವ ದೊಡ್ಡ ಎತ್ತರ ಬೆಳೀತಾರೆ ಅನ್ನೋದಕ್ಕೆ ಶಂಕರ್ ಅಶ್ವಥ್ ಸಾಕ್ಷಿಯಾಗಿದ್ದಾರೆ. ಸರ್, ಕಾರ್ಯಕ್ರಮದ ಈ ಬಗ್ಗೆ, ಈ ಸಂದರ್ಶನದ ಬಗ್ಗೆ ಕೊನೆಯದಾಗಿ ನಿಮ್ಮ ರಿಯಾಕ್ಷನ್ ಏನು ಸರ್? ನೇರ ದಿಟ್ಟ ನಿರಂತರ ಅದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನಮಸ್ಕಾರ. ಇದುವರೆಗೂ ಕನ್ನಡ ನಾಡಲ್ಲಿ ಅಟ್ಲೀಸ್ಟ್ ನನಗೆ ತಿಳಿದ ಮಟ್ಟಿಗೆ ಬೇರೆ ಲ್ಯಾಂಗ್ವೇಜಲ್ಲೂ ಆಗಿಲ್ಲ, ಕನ್ನಡ ನಾಡಲ್ಲಿ ಕನ್ನಡ ನಾಟಕವನ್ನು ತಾಂತ್ರಿಕತೆಯಿಂದ ಒಳಗೊಂಡಂತೆ ಒಂದು ವಿಭಿನ್ನ ತಾಂತ್ರಿಕತೆ ಅಂದರೆ ಯಾವ ಥರ ಅಂದರೆ ನೀವು ನೋಡಿದಾಗ ಇದು ಸಿನಿಮಾನೋ ಸೀರಿಯಲೋ ನಾಟಕನೋ ಗೊತ್ತಾಗಲ್ಲಪ್ಪ, ಆ ಲೆವೆಲ್ಗಿದೆ ಇದು ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದೀನಿ. ನಾನು ಭಿಕ್ಷೆ ಬಿಡ್ತಿಲ್ಲ, ಅದನ್ನು ತಿಳ್ಕೊಳ್ಳಿ. ಪ್ರಾಯೋಜಕತ್ವನ ವಹಿಸ್ಕೊಂಡು ಯಾರು ಮಾಡೋವಂಥವ್ರು ಇದ್ದರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ. ನಮಗೆ ಆ ಥರ ಹಣ ಏನು ಬೇಕಾಗಿಲ್ಲ. ಆ ಕಾರ್ಯಕ್ರಮ ನಡೆಸೋದಕ್ಕೆ ಯಾರು ಸಪೋರ್ಟಿವ್ ಇದ್ದರೆ ಮುಂದೆ ಬನ್ನಿ. ಒಂದು ವಿಭಿನ್ನವಾದ ಒಂದು ನವ್ಯ ಶೈಲಿಯ ಒಂದು ನಾಟಕನ ಮಾಡೋಣ. ಅದು ಹಾಸ್ಯಮಯ, ಸೀರಿಯಸ್ ಅಲ್ಲ, ಯಾರಿಗೂ ಬೋಧನೆ ಮಾಡೋವಂಥದ್ದಲ್ಲ. ಅದನ್ನು ಒಂದು ಪ್ರಯತ್ನ ಪಡೋಣ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಶಂಕರ್ ಅಶ್ವಥ್ ಜೊತೆನ ವಿಶೇಷ ಮಾತುಕತೆ. ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಜೊತೆಗೆ ಅವರ ಎಲ್ಲ ಪಿಕ್ಚರ್ಗೆ ನೀವು ಇದುವರೆಗೂ ಸಪೋರ್ಟ್ ಕೊಟ್ಟಿದ್ದೀರಿ, ಮುಂದೆಯೂ ಕೂಡ ಅವ್ರನ್ನ ಬೆಂಬಲಿಸಬೇಕು. ಅವರ ಎಲ್ಲ ಚಿತ್ರಗಳನ್ನು ನಾವು ನೋಡಬೇಕಾಗ್ತದೆ. ಅವರ ಚಿತ್ರದ ಬದುಕು ಕೂಡ ಬದಲಾಗಿದೆ. ಪಾತ್ರಗಳಲ್ಲೂ ಕೂಡ ವೈವಿಧ್ಯತೆಯನ್ನು ಕಾಣ್ತಾ ಇದ್ದಾರೆ. ಇತ್ತೀಚೆಗೆ ಅವರ ಪಾತ್ರದ ಅಭಿನಯಗಳನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲೊಂದು ಕಡೆ ಗಂಭೀರದ ಒಂದಷ್ಟು ಕಲಾವಂತಿಕೆಯನ್ನು ಅವರು ಮೈಗೂಡಿಸ್ಕೊಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ಶಂಕರ್ ಅಶ್ವಥ್ ಅವರ ಚಿತ್ರದ ಬದುಕು ಯಶಸ್ವಿಯಾಗಲಿ, ಅವರೆಲ್ಲ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನ ಎಲ್ಲರಿಗೂ ತಿಳಿಸ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೇನೆ. 10 TV ಇದು ಬದಲಾವಣೆಯ ಬೆಳಕು. ನಮಸ್ಕಾರ.